ಅವರೇನಾದ್ರೂ ಕತ್ ನೋಡಿ ನನ್ನ ಮಾತೆಲ್ಲ ಕೇಳಿಸ್ಕೊತಿದಾರ? ಸದ್ಯ ಯಾರೂ ಇಲ್ಲ. ಸಿಂಹ, ಅವಾಗ್ಲಿಂದ ಓದ್ತಾನೆ ಇದೆಯಾ? ಈಗ ಸ್ವಲ್ಪ ಬ್ರೇಕ್ ತಗೊಂಡು ತಿಂಡಿ ತಿಂದು ಕಾಫಿ ಕುಡಿ, ಆಮೇಲೆ ಓದ್ನ ಕಂಟಿನ್ಯೂ ಮಾಡಿದ್ರಾಯ್ತು. ಬೇಡ, ಆಗ್ಲೇ ಅಮ್ಮ ಹಣ್ಣು ಕೊಟ್ಟಿದ್ರಲ್ಲ, ಅದನ್ನ ತಿಂದೆ ಸಾಕು. ಸ್ವಲ್ಪನಾದ್ರೂ ತಿನ್ನು ಸಿಂಹ. ಅದು ಹೊಟ್ಟೆ ತುಂಬಿದ್ರೆ ನಿದ್ದೆ ಬರುತ್ತೆ, ನಾನು ಓದಕ್ಕಾಗಲ್ಲ. ಸರಿ ಆಯ್ತು, ಒಳಗ್ ಬಂದು ಓದ್ಕೋಬಾ. ಯಾಕೆ? ಇಲ್ಲಿ ಸೊಳ್ಳೆಗಳು ಜಾಸ್ತಿ ಇದೆ, ಏನಾದ್ರೂ ಕಚ್ಚಿ ಇನ್ಫೆಕ್ಷನ್ ಆಗ್ಬಿಟ್ರೆ? ಇಲ್ಲೇ ಹುಟ್ಟಿ ಬೆಳೆದವನಿಗೆ ಸೊಳ್ಳೆ ಕಚ್ಚಿಸ್ಕೊಳ್ಳೋದೇನು ಹೊಸದಲ್ಲ, ಪರವಾಗಿಲ್ಲ, ನನಗೇನಾಗಲ್ಲ. ಹಾಗಂತ ಸೊಳ್ಳೆಗಳಿಂದ ಕಚ್ಚಿಸ್ಕೊಂಡೇ ಓದ್ತೀಯಾ? ಹಾಗೆ ನಾನೆಲ್ಲ ಹೇಳಿದೆ. ಪರವಾಗಿಲ್ಲ ಸಂಜನಾ, ನಾನು ಇಲ್ಲೇ ಓದ್ಕೋತೀನಿ. ಆಯ್ತು, ಕಾಫಿನಾದ್ರೂ ಕುಡಿಬೋದಲ್ವಾ? ನನಗೆ ಬೇಡ, ಪ್ಲೀಸ್ ಫೋರ್ಸ್ ಮಾಡಬೇಡ. ಯಾಕಮ್ಮ ಅವನಿಗೆ ಬಲವಂತ ಮಾಡ್ತೀಯಾ? ಅವನು ಹೊಟ್ಟೆ ಹಸಿದಾಗ ಅವ್ನಿಗೆ ಬೇಕು ಅಂದಾಗ ಅವ್ನು ತಿಂಡಿ ತಿಂತಾನೆ. ಅಲ್ಲ ಮಾವ, ನರಸಿಂಹ ತಿಂಡಿ ತಿಂದೇನೆ ಓದ್ತಿದ್ದಾನೆ. ಅವನಿಗೆ ತಿಂಡಿ ಬೇಕು ಅನ್ನಿಸ್ದಾಗ ಅವನೇ ಕೇಳಲ್ವಾ? ನೋಡಮ್ಮ, ಏನಾದರೂ ಸಾಧನೆ ಮಾಡಬೇಕು ಅನ್ನೋದಾದ್ರೆ ಊಟ, ತಿಂಡಿ, ನಿದ್ರೆ ಎಲ್ಲ ಬಿಟ್ಟು ಮಾಡಬೇಕು. ಆಗ್ಲೇ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ನಾನು ಅದನ್ನೇ ಹೇಳ್ತಿರ್ತೀನಿ ಅಪ್ಪಾರ. ಈ ಸಂಜನ ನನ್ನ ಮಾತೇ ಕೇಳುವುದಿಲ್ಲ, ಸುಮ್ಮನೆ ನರಸಿಂಹಗೆ ಡಿಸ್ಟರ್ಬ್ ಮಾಡ್ಕೊಂತಿರ್ತಾಳೆ. ಸಂಜನೆಯಿಂದ ನನಗೇನು ಡಿಸ್ಟರ್ಬ್ ಆಗ್ತಿಲ್ಲಪ್ಪ. ಹಂಗಲ್ಲ ನರಸಿಂಹ, ಪದೇ ಪದೇ ಸಂಜನಾ ಡಿಸ್ಟರ್ಬ್ ಮಾಡಿದ್ರೆ ನಿಂಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಆಗೋದಿಲ್ಲ. ಹೌದಪ್ಪ, ನಿನ್ನ ಪರೀಕ್ಷೆ ಮುಗಿಯೋ ತನಕ ನೀನು ಯಾರ ಬಗ್ಗೆನೂ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೇ ಇರೋದೇ ಒಳ್ಳೇದು. ಸರಿ, ಎಲ್ಲರೂ ಒಳಗೆ ನಡೀರಿ. ಅಯ್ಯೋ ಅಪ್ಪಾರ, ಓದ್ಬೇಕಿತ್ರಿ. ನೀನು ಓದ್ಸಮ್ಮ, ನಾನು ನಿನಗೆಲ್ಲ ಹೇಳಿದ್ದು ಸಂಜನಿಗೆ. ಬೆಣ್ಣೆ ಮಾತಿಗೆ ಬೆರ್ಗಾಗೋದ್ರೆ ಏ ತರ್ಲೆಗಳ, ಎದಕ್ ಡಿಸ್ಟರ್ಬ್ ಮಾಡಕತ್ತೀರಿ? ನಡ್ರಿ ಇಲ್ಲಿಂದ. ಏಯ್, ಅವ್ರಿಗೆ ಯಾಕೆ ಬೈತೀಯಾ? ಅವ್ರಿರೋದೇ ಹಾಗೆ. ಅವ್ರನ್ನ ಹಿಂಗ ನೀ ಸಪೋರ್ಟ್ ಮಾಡಿದ್ರೆ ನೀನು ಓದಕ್ ಆಗುದಿಲ್ಲ ನರಸಿಂಹ. ನಾನು ಓದ್ಕೊಳ್ಳೋಕೆ ಇನ್ನೂ ಟೈಮ್ ಇದೆ, ಆಮೇಲೆ ಓದ್ಕೋತೀನಿ. ನರಸಿಂಹಣ್ಣ, ಏನೇ ಆದ್ರೂ ಈ ಹುಡ್ಗಿರ್ನಂತೂ ನಂಬಲೇಬಾರ್ದು. ಯಾಕೋ ನೀನು ಲವ್ ಫೇಲ್ಯೂರ್ ಆಗಿದ್ಯಾ? ಇಲ್ಲ, ಸುಮ್ನೆ ಹಾಗೆ ಮಾತು ಕೇಳ್ದೆ. ಆದ್ರೆ ನಂಗೆ ಈ ಸಾಂಗ್ ನ ನೀವು ನೋಡೇ ಬರ್ತಿದ್ದಾರೆ ಅಂತ ಅನಿಸ್ತಿತ್ತು. ಯಾಕೋ ನನ್ ಬುಡಕ್ಕೆ ಬರ್ತೀಯಲ್ಲ ನೀನು? ಸರಿ ಅಣ್ಣ, ಆಯ್ತು, ಇದನ್ನೆಲ್ಲ ಬಿಡು, ಒಂದೇ ಒಂದು ಹಾಡಾಡು. ಯಾವ್ದು ಹಾಡೋದು? ಹಾ, ನನ್ನ ಜೊತೆ ನೀವು ಆಡ್ಬೇಕು. ಹಾ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಣ ಈ ಪ್ರೀತಿ ಬೇಕಿಲ್ಲ ರಸೀದಿ, ಮುಗಿಲನ್ನೇ ಮುದ್ದಾಡಿ ರೆಕ್ಕೆ ಬಿಚ್ಚಿ ಹಾರುತ್ತಾನೆ. ಸೂಪರ್ ನರಸಿಂಹ, ನೀವ್ ಬಹಳ ಚಲೋ ಹಾಡ ಆಡ್ತಿ, ನೀನು ಸಿಂಗರ್ ಆಗ್ಬಹುದು. ನರಸಿಂಹಣ್ಣ, ನಂಗೊಂದು ಕಾಫಿ ಬೇಕು, ಮಾಡ್ಕೊಂಡ್ ಬರಕ್ ಹೇಳು. ಮೇಡಮ್, ನಿಮ್ಗೆ ಹೇಳ್ತಾ ಇರೋದು. ನಾನಾ? ಯಾಕೆ, ನಿಮ್ಗೆ ಕಾಫಿ ಮಾಡಕ್ ಬರಲ್ವಾ? ಚೆನ್ನಾಗೇ ಮಾಡ್ತಾರ ಕಣ, ಹೋಗಿ. ಇದು ನಂಗೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ, ಹೆಲ್ತ್ ಕಾನ್ಶಿಯಸ್. ಹೂರಿ, ಮತ್ತೇನ್ರ? ನರಸಿಂಹಣ್ಣ, ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಹೌದಾ? ಏನು ಗುರು? ನಾವು ಜಿಲ್ಲಾ ಮಟ್ಟದಲ್ಲಿ ಸ್ಪೋರ್ಟ್ಸ್ಗೆ ಸೆಲೆಕ್ಟ್ ಆಗಿದೀವಿ. ವಾವ್, ಸೂಪರ್ ಕಣ, ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಬೆಂಗಳೂರಲ್ಲಿ ಎಲ್ಲೋ ಉಳ್ಕೊಂತೀರಾ, ಏನ್ ಕತೆ? ಅದೇ ನಮ್ ಬಾವನ್ ಮನೆ ಇದೆಯಲ್ಲ, ಚಿರೋಣ್ಣವ್ರ ಮನೆ. ಅಲ್ಲ, ಮೊನ್ನೆ ಪೇರೆಂಟ್ಸ್ ಡೇ ಅಂತ ಸುಳ್ಳು ಹೇಳಿ ಮೀಟಿಂಗ್ ಕರ್ಕೊಂಡು ಹೋಗಿದ್ಲು. ಇವತ್ ನೋಡಿದ್ರೆ ಸ್ಪೋರ್ಟ್ಸ್ ಡೇ ಅಂತ ಹೇಳ್ತಿದ್ದಾಳೆ. ಅಲ್ಲಿ ಹೋದ್ಮೇಲೆ ಅದ್ ಏನೇನಾಗುತ್ತೋ ಏನೋ, ನನಗೆ ಯಾಕೋ ನಂಬಕ್ ಆಗ್ತಿಲ್ಲ. ಅಮ್ಮ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ. ಫ್ಲಾಶ್ ಬ್ಯಾಕ್ ಹೋಗ್ಬೇಡಿ, ಆ ಥರ ಸೀನ್ ಏನಿಲ್ಲ. ಓಕೆ ಮೇಡಮ್. ಅಮ್ಮ, ನಾಳೆ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇರೋದು 100ಕ್ಕೆ 100 ನಿಜ.
ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಪ್ರಿನ್ಸಿಪಲ್ ನಂಬರ್ ಕೊಡ್ತೀನಿ, ಅವ್ರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಬಿಡಿ. ಪಾಪ ಅರ್ಚನಾ ಅವ್ರಿಗೆ ಇದೆಲ್ಲ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ ಅಂತ ಅರ್ಥ ಆಗುತ್ತೆ. ಆದರೆ ಅವ್ರು ಬರಲ್ಲ ಅಂದರೆ ನನ್ನ ಮಗಳು ಸಾನ್ವಿ ಬೀಳಬೇಕಲ್ಲ. ಬಂಗಾರಿ, ಏನು ನಾಳೆ ಬರಲೇಬೇಕಾ ಪುಟ? ಏನ್ ಹೀಗ್ ಕೇಳ್ತಿದ್ದೀರಪ್ಪ? ನಾಳೆ ಇರೋದು ಸ್ಪೋರ್ಟ್ಸ್, ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮಗಳಿಗೆ ನೀವಿಬ್ರು ಎಂಕರೇಜ್ ಮಾಡಕ್ ಬರಲ್ಲ ಅಂದ್ರೆ ಹೆಂಗೆ? ಎಲ್ಲ ಅಪ್ಪ ಅಮ್ಮಂದ್ರು ನಿಮ್ ತರನೇ ಆಗ್ಬಿಟ್ರೆ ಮಕ್ಳಂಗ್ ಬೆಳೆಯಕ್ಕಾಗುತ್ತೆ? ಮಕ್ಳಂಗ್ ಹೆಸರು ಮಾಡಕ್ಕಾಗುತ್ತೆ? ನೋಟ್ ದಿಸ್ ಪಾಯಿಂಟ್ ಅರ್ಚನಾ ಅವರೇ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ನಾವು ಕೇಳಿ ತಿಳ್ಕೊಬೋದಾ? ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಆಗಲ್ಲ ಬರಲ್ಲ ಅಂದ್ರೆ ನಾನು ಇನ್ಮೇಲೆ ಊಟ ಮಾಡಲ್ಲ, ಮೆಡಿಸಿನ್ ತಗೊಳ್ಳಲ್ಲ, ಇಂಜೆಕ್ಷನ್ ಕೊಡಿಸ್ಕೊಳ್ಳಲ್ಲ. ಪುಟ, ಅದು ನಾನು ಹೆಂಗೋ ಬರ್ತೀನಿ, ಪರವಾಗಿಲ್ಲ. ಆದರೆ ಅಮ್ಮ ಹೇಗೆ ಮ್ಯಾನೇಜ್ ಮಾಡಬೇಕು? ಅಮ್ಮ, ಸಾನ್ವಿ, ಸಾನ್ವಿ, ಸಾನ್ವಿ ಪುಟ್ಟ, ಏನಾಯ್ತು ನಿನ್ಗೆ? ಕಣ್ಬಿಡು, ಕಣ್ಬಿಡು ಸಾನ್ವಿ. ಸಾನ್ವಿ ಪುಟ್ಟ, ಏನಾಯ್ತು? ಕಣ್ಬಿಡು. ಸಾನ್ವಿ, ಇಲ್ಲಿ ನೋಡಿ, ಸಾನ್ವಿ ಪುಟ್ಟ. ಸಾನ್ವಿ, 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 ಕಣ್ಬಿಡು ಪುಟ. ಪುಟ ಇಲ್ಲಿ ನೋಡು.